ಒಂದ್ ವರ್ಷಕ್ಕಾಗುವಷ್ಟು ಐಟಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನ್ರಿ. ಒಂದು ಚಟ್ನಿ ಮಾಡೇನಿ, ಇನ್ನೊಂದು ಗುಳಂಬ ಮಾಡೇನಿ. ಭಾರಿ ಚಲೋ ಆಗ್ತದ್ರಿ. ಈ ಮಾವಿನಕಾಯಿ ಚಟ್ನಿ ಅನ್ನೋದಲ್ಲ 3ನೇ 4ನೇ ಸಲ ಮಾಡ್ತಿರೋದು ನೋಡ್ರಿ. ಗುಳಂಬ ಮಾತ್ರ ವರ್ಷದ ಲೆಕ್ಕ ರೀಪ. ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರಿ ಎಂತ ಟೇಸ್ಟಿ ಇರ್ತದ್ರಿ. ಇದು ವರ್ಷದ ತನಕ ಆರಾಮ್ ಇರ್ತದ. ಚಪಾತಿಗ ಸೂಪರ್ ಕಾಂಬಿನೇಷನ್ ರೀ ಇದು. ಮಾವಿನಕಾಯಿ ಚಟ್ನಿ ಅಂತೂ ಗೊತ್ತದಲ್ರಿ ನಿಮ್ಗೆ, ಎಲ್ಲದಕ್ಕೂ ಸೂಟ್ ಆಗ್ತದ. ಜೈ ಶ್ರೀರಾಮ್ ನನ್ನ ಫ್ಯಾಮಿಲಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನಿಮ್ಮ ಅತ್ಯಮೂಲ್ಯ ಸಮಯನ ಇಟ್ಟುಕೊಂಡು ನಾನು ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ, ತುಂಬಾ ತುಂಬಾ ಧನ್ಯವಾದಗಳು. ಇವತ್ತು 2 ರೆಸಿಪಿ ತಗೊಂಬಂದೇನ್ರಿ. ಒಂದು ಚಟ್ನಿ, ಇನ್ನೊಂದು ಗುಳಂಬ. ಈಗ ಫಸ್ಟ್ ಮಾವಿನಕಾಯಿ ಸ್ವಚ್ಛ ತೊಳ್ಕೊಂಡ್ಬಿಟ್ಟೇನ್ರಿ. ಈ ಮೀಡಿಯಂ ಸೈಜ್ ಮಾವಿನಕಾಯಿ ಇದ್ವು. ಸ್ವಚ್ಛ ತೊಳೆದ ಮೇಲೆ ಅದನ್ನ ಈ ರೀತಿ ಸಿಪ್ಪಿ ತೆಗೆದು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ. ಇದ್ರಾಗ ಏನಾಗಿತ್ತಂದ್ರ ಒಂದ್ 2ರಿಂದ 3 ಒಂದ್ ಸ್ವಲ್ಪ ಹಣ್ಣಾದಂಗ ಕಲರ್ ಬಂದಿತ್ತಷ್ಟೇ. ಆಮೇಲೆ ಉಳ್ದಿದ್ವೆಲ್ಲ ಕಾಯಿಗತೆನೆ ಇತ್ತು. ಹಂಗಾಗಿ ಅದನ್ನ ಸ್ವಲ್ಪ ಕಲರ್ ಚೇಂಜ್ ಬಂದದ್ಲ, ಅದನ್ನ ಸಪ್ರೇಟ್ ಇಟ್ಕೊಂಡೇನಿ. ಕಾಯಿ ಇದ್ದಿದ್ದನ್ನ ಒಂದ್ ಸ್ವಲ್ಪ ಸಪ್ರೇಟ್ ಇಟ್ಕೊಂಡೇನಿ. ಈಗ ಫಸ್ಟ್ ಗುಳಂಬ ಮಾಡೋದು ತೋರಿಸ್ಬಿಡ್ತೇನ್ರಿ. 2 ಸಿಂಪಲ್ ರೆಸಿಪಿ ರೀ. ನೀವು ಮಾಡಿಟ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಮಾವಿನಕಾಯಿ ಚಟ್ನಿ ಏನದಲ್ಲ ಅದನ್ನ ವರ್ಷ ತನಕ ಮಾಡಿಡೋದು ಒಂದ್ ಅದ ರೀ, ತೋರಿಸ್ಕೊಡ್ತೇನೆ. ಫಸ್ಟ್ ಈಗ ಒಂದ್ ಕಡಾಯಿ ಕಾಯ್ಲಿಕ್ಕೆ ಇಡೋಣ. ಅದ್ರೊಳಗ 1 ಚಮಚ ತುಪ್ಪ ಹಾಕಿ ಇದೇನೊಂದ್ ಸ್ವಲ್ಪ ನೋಡ್ಲಿಕ್ಕೆ ಹಣ್ಣಗತೆ ಅದಲ್ಲ, ಆ ಮಾವಿನಕಾಯಿ ತುರಿನ ಹಾಕಿ ಸ್ವಲ್ಪ ತಾಳ್ಸೋಣ್ರಿ. ಅಂದ್ರೆ ನಮ್ಗ ಈಸಿ ಆಗ್ಬಿಡ್ತದ್ರಿ ಮಾಡೋದು. ಒಂದ್ ಸಣ್ಣ ಉರಿ ಒಳಗಿಟ್ಟು ಒಂದ್ 2 ನಿಮಿಷ ತಾಳಸ್ಬೇಕು. ಕಲರ್ ಚೇಂಜ್ ಆಗ್ತದ್ರಿ ಅದು ಮಾವಿನಕಾಯಿ ಹೆರಕ್ಲದ್ದು. ನೀವು ಎಲ್ಲ ಮಾಡಿರೇನ್ರಿ ಗುಳಂಬ? ನಾವು ಗುಳಂಬ ಅಂತ ಕರಿತೇವೆ ಇದಕ್ಕ. ಕೆಲವೊಂದ್ ಕಡೆ ಕೆಲವೊಂದ್ ಇದನ್ನ ಕರೀತಾರ. ನಿಮ್ ಕಡೆ ಹೆಂಗ ಕರೀತಾರ ಅನ್ನೋದು ನಂಗ ಕಮೆಂಟ್ ನಾಗ ಬರೀರಿ. ನೀವು ಇದೇ ಪ್ರೊಸೀಜರ್ ನಾಗ ಮಾಡ್ತೀರಾ? ನನಗೂ ಕಮೆಂಟ್ ನಾಗ ಬರೀರಿ, ಖುಷಿ ಆಗ್ತದ. ಯಾರ್ಯಾರು ಕಮೆಂಟ್ ಬರೀತಿರಲ್ರಿ, ಕಾಯ್ತಿರ್ತೇನೆ ನಾನು ವಿಡಿಯೋ ಹಾಕಿದ್ಮೇಲೆ ಯಾರು ಬರೀತಾರ ಅಂತ. ಬಹಳ ಖುಷಿ ಆಗ್ಬಿಡ್ತದ. ಈಗ ಇದಕ್ಕ ಅಳತಿ ಹೆಂಗಂದ್ರ ಬೆಲ್ಲದ 1 ಮಾವಿನಕಾಯಿ ಹೆರಕ್ಲಂದ್ರ 1 ಬಟ್ಲದ ಮೇಲೆ 1/4 ಅಂದ್ರ 1/4 ಅಂತ ಹೇಳ್ತೇವೆ. 1 ಬಟ್ಲ ಬೆಲ್ಲ ಪ್ಲಸ್ 1/4 ಬಟ್ಲ ಬೆಲ್ಲ ಈ ರೀತಿ ತಗೊಂಡಿದ್ದೆ. ಈಗ ಇದನ್ನ ಬೆಲ್ಲ ಹಾಕೊಂಡಂತ ಒಂದ್ ಸ್ವಲ್ಪ ತುಪ್ಪದಾಗ ಹುರಿಯೋ ಮುಂದೆ ಕಲರ್ ಚೇಂಜ್ ಆಗ್ತದ್ರಿ ಮಾವಿನಕಾಯಿ ಹೆರ್ಕ್ಲದ್. ಆವಾಗ ಈ ಬೆಲ್ಲ ಹಾಕಿ ಸಣ್ಣ ಉರಿ ಒಳಗ ಇಡ್ಬೇಕ್ರಿ. ನೀರ್ ಒಟ್ಟ ಮುಟ್ಟಿಸ್ಬ್ಯಾಡ್ರಿ, ಅಂದ್ರಷ್ಟ ನಿಮ್ಗ್ 1 ವರ್ಷ ಉಳಿತದ. ಇಲ್ಲ ಅಂದ್ರ ಲಘು ಮುಗಿಸ್ಬೇಕಾಗ್ತದ. ಒಟ್ಟ ನೀರ್ ಮುಟ್ಟಿಸ್ಲಿಲ್ಲ ಅಂದ್ರ ಆ ಬಿಸಿ ಆಗ್ತದಲ್ಲ, ಬಿಸಿಗೆ ಬೆಲ್ಲ ಕರಗ್ತದ. ಹಂಗಾಗಿ ಚಲೋ ಉಳಿತದ್ರಿ ಇದು. ನೋಡ್ರಿ ಒಂದ್ 5ರಿಂದ 10 ನಿಮಿಷ ಕೈ ಆಡಿಸ್ಲಿಕತ್ತಿದ್ದೆ ಅವಾಗ. ಯಾಕಂದ್ರ ದಪ್ಪ ತಳದ ಪಾತ್ರೆಯಾರ ತಗೋಬೇಕು. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಕೈ ಆಡಿಸ್ಬೇಕು. ಹೊತ್ಲಿಕ್ಕೆ ಕೊಡ್ಬೇಡ್ರಿ. ಒಂದ್ ಚೂರು ಹೊತ್ತಿದ್ರು ಕೂಡ ಟೇಸ್ಟ್ ಕೆಟ್ಟ ಹೋಗ್ಬಿಡ್ತದ್ರಿ ಇದು ಗುಳಂಬದ್. ಹಿಂಗಾಗಿ ನೋಡ್ರಿ ಈ ರೀತಿ ಫುಲ್ ಲಿಕ್ವಿಡ್ ಆಗೋ ತನಕ ಬಿಟ್ಟೆ. ಮುಂದೊಂದ್ 2ರಿಂದ 3 ಸಲ ಕೈ ಆಡ್ಸಿದೆ. 10 ನಿಮಿಷದಾಗ ಕುದಿಲಿಕ್ ಶುರು ಆತ. ಆಗ್ಯದ ಅಂತ ಹೆಂಗ್ ಗೊತ್ತಾಗ್ತಂದ್ರ ಮೇಲೆ ಒಂದ್ ಸ್ವಲ್ಪ ವೈಟ್ ಲೇಯರ್ ಸಣ್ಣ ಗುಳಿಗಳು ಶುರು ಆಗ್ತಾವ. ಕುದಿತಿರ್ತದ್ರಿ ಅದು, ಅದ್ರ ಗಟ್ಟಿನೂ ಆಗ್ತದ. ಆಮೇಲೆ ವೈಟ್ ಲೇಯರ್ ಶುರು ಆಗ್ತದ, ಅಂದ್ರ ಮುಗಿಲಿಕ್ ಬಂದದ ಆಯ್ತು ಅಂತ ಹೇಳಿ. ಈಗ ಇದಕ್ಕ ಲವಂಗ ಹಾಕೇನ್ರಿ. ಕೆಲವೊಬ್ರು ಏಲಕ್ಕಿ ಹಾಕ್ತಾರ, ಕೆಲವೊಬ್ರು ಏನೂ ಹಾಕಂಗಿಲ್ಲ. ಆಮೇಲೆ ಒಂದ್ ಚಿಟಿಗಿ ಉಪ್ಪು ಹಾಕ್ಬೇಕ್ರಿ. ಅದನ್ನ ಹಾಕೇನಿ, ಮಿಸ್ ಆಗ್ಯದ ಅದು ಕ್ಲಿಪ್. ಸೊ ನೋಡ್ರಿ ಈಗ ಅದು ರೆಡಿ ಆಯ್ತು. ಹೆಂಗ್ ಸಣ್ಣ ಗುಳಿ ಬರ್ಲತ್ತದ. ಸೈಡ್ ನೋಡ್ರಿ ಹೆಂಗ್ ವೈಟ್ ಲೇಯರ್ ಬಂದದ, ಅಂದ್ರ ಆಗ್ಯದ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರ ಏರ್ ಆಗ್ತದ್ರಿ. ಅದು ಮುಂದ್ ಗಟ್ಟಿ ಆದಂಗ ಇನ್ನೂ ಗಟ್ಟಿ ಆಗ್ಬಿಡ್ತದ ಗುಳಂಬ. ಅದಕ್ಕೆ ನಾನು ಇದೇ ಕನ್ಸಿಸ್ಟೆನ್ಸಿ ಇಟ್ಟೇನೆ. ಸೊ ಗುಳಂಬ ರೆಡಿ ಆಯ್ತು. ಮಧ್ಯಾಹ್ನ ಮಾಡಿದ್ದೆ. ಅದ ಟೈಮ್ನಾಗ ಏನ್ ಮಾಡ್ದೆ, ಈಗ ಒಂದ್ ಬೌಲ್ ಗತೆ ತಗೊಂಡೇನಿ. ಇದ್ರೊಳಗು ಒಂದು ಬುಟ್ಟಿ ಒಳಗ ಅದೇನ್ ತಗೊಂಡಿದ್ನಲ್ಲ ಗುಳಂಬಾಕ, ಅದೇ ಬುಟ್ಟಿ ತಗೊಂಡು ಅದ್ರೊಳಗ 1 ಮಾವಿನಕಾಯಿ ಹೆರಕ್ಲ ಅದ. ಇನ್ನೊಂದ್ ಚಟ್ನಿ ಮಾಡ್ಬೇಕಂದಲ್ರಿ, ಅದ್ರದ್ದು ತಯಾರಿ. ಈಗ ಇದಕ್ಕ ಬೆಲ್ಲ ಹೆಂಗ್ ಹಾಕೋದು ಈಗ ನೋಡ್ರಿ. ಇದು ಕೂಡ ನಿಮಗ ಸಿಹಿ ಬಾಳ್ ಬೇಕಂದ್ರ ಒಂದಕ್ಕ ನಾ ಏನ್ ಹಾಕಿನಲ್ಲ ಹಿಂಗ 1 ಕಪ್ ಹಾಕಿ ಮೇಲೆ 1 ಮುಷ್ಟಿ, 1ರಿಂದ 2 ನೋಡ್ರಿ 2 ಮುಷ್ಟಿ ತಗೊಂಡೇನ. ಅಂದ್ರೆ 1 ಕಪ್ ಮೇಲೆ 1/4 ಕಪ್ ಅಷ್ಟು ಬೆಲ್ಲ ಹಾಕ್ಬೇಕು. ಇಲ್ಲಪ್ಪ ಸಿಹಿ ಸ್ವಲ್ಪ ಕಮ್ಮಿ ಬೇಕಂದ್ರೆ ನೀವು 1 ಕಪ್, 1 ಹೆರಕ್ಲಿಕ್ 1 ಕಪ್ ಹಾಕ್ರಿ. ಮುಂದದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹಾಕೋದ್ರಿ. ಮತ್ ಬೇಕಂದ್ರೆ ಟೇಸ್ಟ್ ನೋಡ್ಕೊಂಡು ನಾವು ಉಪ್ಪು ಹೆಚ್ಚು ಕಮ್ಮಿ ಅಂತೂ ಮಾಡಕ್ಕಾಗಲ್ಲ, ಹೆಚ್ಚಿಗೆ ಮಾಡ್ಬೋದು. ಈಗ ಇದನ್ನ ಚಂದಾಗಿ ಕೈ ಆಡಿಸ್ಬಿಡೋಣಂತ್ರಿ. ಅಂದ್ರೆ ಏನಾಗ್ತದ, ನೀವು ಒಮ್ಮಿಗ್ಲೆ ಹೆರದ ಮೇಲೆ ಮಿಕ್ಸಿಗೆ ಹಾಕ್ಲಿಕ್ಕೆ ಹೋದ್ರೆ ಬೆಲ್ಲನೂ ಕರಗಿರಂಗಿಲ್ಲಲ್ಲ, ಮಿಕ್ಸಿಗೂ ಪ್ರೆಷರ್ ಬೀಳ್ತದ. ಹಂಗಾಗಿ ಏನ್ ಮಾಡ್ಬೇಕು, ಈ ರೀತಿ ಹಾಕಿ ಕೈ ಆಡಿಸ್ಬಿಡೋಣಂತ ಫಸ್ಟ್. ಆಮೇಲೆ ಇದಕ್ಕ ಒಣ ಕೊಬ್ಬರಿ ಅದೇನ ಇಷ್ಟ ಅಷ್ಟ ಬೇಕಿಲ್ರಿ. ನಾ 1/2 ಕಪ್ ಅಷ್ಟ ಒಣ ಕೊಬ್ಬರಿ ತುರಿದು ಇಟ್ಕೊಂಡೇನಿ. ಫುಲ್ ಒಣ ಇದ್ದಿದ್ದೇ ಇರ್ಬೇಕು. ಅದನ್ನ ಹಾಕ್ಯದ ಹಿಂಗ್ ಹಾಕೋದ್ರಿ. ಈಗೇನ್ ಸ್ಪೂನ್ ಇಟ್ಟೇನಲ್ರಿ, ಅದ್ರಲ್ಲೇ 1/4 ಭಾಗ ಆಗಿರ್ಬೇಕು ನೋಡ್ರಿ.
ಆ ಟೈಪ್ ಹಿಂಗ್ ಹಾಕ್ಬೇಕ್ರಿ. ಹಿಂಗಿತ್ತಂದ್ರ ಮಾವಿನಕಾಯಿ ಚಟ್ನಿ ಸೂಪರ್ ಟೇಸ್ಟ್ ಆಗ್ತದ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಮೆಂತೆ ಪುಡಿ, ಮೆಂತೆನ ಹುರಿದು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೇನೆ ನಾನು ಯಾವಾಗ್ಲೂ. ಅದನ್ನ ಒಂದು ಅರ್ಧ ಚಮಚದಷ್ಟು ಹಾಕೀನಿ. ಆಮೇಲೆ ಖಾರ ಪುಡಿ ಒಂದು 4 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಂಡು, 4ರಿಂದ 5 ಸ್ಪೂನ್ ಖಾರ ಪುಡಿ. ಖಾರ ನೋಡ್ಕೊಂಡೆ ಹಾಕೋದ್ರಿ. ನಾವು ಬಹಳ ಖಾರ ತಿನ್ನಂಗಿಲ್ಲ ಅಂತ ಸ್ವಲ್ಪ ಕಮ್ಮಿ ಹಾಕಿನಿ, ನೀವು ಇನ್ನೊಂದ್ ಸ್ವಲ್ಪ ಬೇಕಾದ್ರೂ ಖಾರ ಹಾಕ್ಬೋದು. ಇದಷ್ಟು ಐಟಮ್ಸ್ ಹಾಕಿ ಚಂದಾಗಿ ಇದನ್ನ ಕೈ ಆಡ್ಸಿಟ್ಬಿಡೋಣ ಅಂತ. ಈಗ ನೋಡ್ರಿ, ಈಗ ಇದ್ರೊಳಗ ಒಂದ್ ಸ್ವಲ್ಪ ನೀರಿನ ಅಂಶ ಇಲ್ಲ, ಏನು ಇಲ್ಲ. ನೀರಂತೂ ಮುಟ್ಟಿಸ್ಲೇಬೇಡ್ರಿ. ಆದ್ರೆ ಈ ರೀತಿ ಕೈಯಾಡ್ಸಿಟ್ರ ನೀವು 1 ತಾಸು 2 ತಾಸು ಹಿಂಗ್ ಬಿಟ್ರ ನೀರ್ ಬಿಡ್ತದ. ಇದು ಮುಂದೆ ಮಿಕ್ಸಿಗೆ ಹಾಕಿದ್ರೆ ಸೂಪರ್ ಆಗ್ತದ. ಈಗ ನೋಡ್ರಿ, ಮಧ್ಯಾಹ್ನ ಈ ರೀತಿ ಮಾಡಿ ಚಂದಾಗಿ ಕೈಯಾಡ್ಸಿ ಇಟ್ಬಿಟ್ಟೇನಿ. ಈಗ ಸಂಜೆ ಮುಂದೆ ನೋಡ್ರಿ, ಅಂದ್ರ 8 ಗಂಟೆ ಅಷ್ಟೊತ್ತಿಗೆ ನಾ ಮಿಕ್ಸಿಗೆ ಹಾಕ್ಲಿಕತ್ತಿದ್ದೆ. ಸೊ ಈಗ ನಂದು ಗುಳಂಬ ಅಂತೂ ರೆಡಿ ಆಗ್ಬಿಡ್ತ್ರಿ. ಒಮ್ಮೆ ಮಾಡೋ ಕೈಲೇ 2 ಐಟಮ್ ಮಾಡಿಟ್ಬಿಡುದ್ರಿ. ಹೆರಿಯುದ ಖರೆ ಇರ್ತದ. ಮತ್ತೊಂದ್ ದಿವ್ಸ ಹೆರಿ ಹಂಗ್ ಮಾಡೋಕ್ಕಿಂತ ಒಮ್ಮೆ ಒಂದ್ 3ರಿಂದ 4 ಹೆರಿದ ಒಂದಿಷ್ಟು ಗುಳಂಬ, ಒಂದಿಷ್ಟು ಮಾವಿನಕಾಯಿ ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಈಗ ನೋಡ್ರಿ, ಸಂಜೆ 8 ಗಂಟೆ ಅಷ್ಟೊತ್ತಿಗೆ ಹೆಂಗ ಲಿಕ್ವಿಡ್ ಗತೆ ಆಗ್ಯದ. ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕ್ಲಿಕ್ಕೆ ಸೂಪರ್ ಆಗ್ಬಿಡ್ತದ್ರಿ. ಬೆಲ್ಲನೂ ಕರಗ್ ಬಿಟ್ಟಿರ್ತದಲ್ಲ, ಹಂಗಾಗಿ ಕಷ್ಟನೇ ಆಗೋದಿಲ್ಲ. ಸೊ ಇದನ್ನ ಫುಲ್ ನೈಸ್ ರುಬ್ಕೊಂಡ್ಬಿಡೋಣ. ಹೇಳಿದ್ನಲ್ರಿ, ಬೆಲ್ಲ ಬೇಕಾದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು, ಖಾರ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಮಾಡ್ಕೋಬಹುದು. ಅಕಸ್ಮಾತ್ ಉಪ್ಪು ಜಾಸ್ತಿ ಅನಿಸಿದ್ರ ಇದಕ್ಕೆ ನೀವು ಒಂದ್ ಸ್ವಲ್ಪ ಒಣ ಕೊಬ್ಬರಿ ಪ್ರಮಾಣ ಹೆಚ್ಚಿಗೆ ಮಾಡ್ರಿ, ಅವಾಗ ನಿಮ್ಗ ಉಪ್ಪು ಕಮ್ಮಿ ಆಗ್ಬಿಡ್ತದ. ಸೊ ನೋಡ್ರಿ, ಇದು ಮಿಕ್ಸಿಗೆ ಹಾಕಿದ್ಮೇಲೆ ಕಲರ್ ಎಂತ ಮಸ್ತ್ ಬಂದದ್ ನೋಡ್ರಿ, ಚಲೋ ಆಗ್ತದ್ರಿ. ಇದಕ್ಕ ಒಗ್ಗರಣೆ ಮ್ಯಾಲ ಕೊಟ್ಬಿಟ್ರ ಸೂಪರ್ ರೀ. ಬಿಸಿ ಬಿಸಿ ಅನ್ನಕ್ಕೂ ಸೇರ್ತದ ನಮ್ಗ. ಮಾವಿನಕಾಯಿ ಚಟ್ನಿ ಅಂತೂ ಕೇಳಬೇಡ್ರಿ, ಎಲ್ಲದಕ್ಕೂ ಸೇರ್ತದ. ಚಟ್ನಿ ಒಳಗ ರಾಜ ಇದ್ದಂಗ ಮಾವಿನಕಾಯಿ. ಅದ್ರಾಗಿಂದ ಏನ್ ಐಟಮ್ ಮಾಡಿದ್ರು ಕೂಡ ಸೂಪರ್ ಆಗ್ತದ ಮಾವಿನಕಾಯಿ. ಇಲ್ಲಿ ನೋಡ್ರಿ, ಈಗ ನಾನು ಕುದಿಸಿದ ಚಟ್ನಿ ಒಂದ್ ಮಾಡ್ತೇನ್ರಿ. ಅದಂತೂ ನೀವು 1 ವರ್ಷದ ತನಕ 2 ವರ್ಷನೂ ಇಟ್ಟೇನ್ರಿ ನಾನು. ಅದು ಹೊರಗ ಫ್ರಿಜ್ನಾಗಲ್ಲ, ಇದು ಇನ್ನೊಂದ್ ಸ್ವಲ್ಪ ಫ್ರಿಜ್ನಾಗ ಇಡ್ಬೇಕಾಗ್ತದ ಸ್ವಲ್ಪ ದಿವ್ಸ ಆದ್ಮೇಲೆ. ಅದಂತೂ ಹೊರಗೆ ಇಡ್ಬೋದ್ರಿ, ಫ್ರಿಜ್ಜಿಂದ ಉಸಾಬರಿನ ಇಲ್ಲ ಅದಕ್ಕ. ಮಸ್ತ್ ಆಗ್ತದ್ರಿ ಅದು ಚಟ್ನಿ. ನೀವು ಬೇಕಂದ್ರೆ ಕಮೆಂಟ್ ಒಳಗ್ ಬರೀರಿ, ನಿಮಗ್ ತೋರಿಸ್ಕೊಡ್ತೇನೆ ನಾ. ನೋಡ್ರಿ, ಸೂಪರ್ ಆಗಿರುವಂತ ಮಾವಿನಕಾಯಿ ಚಟ್ನಿ ಮ್ಯಾಲ ಈ ರೀತಿ ಒಗ್ಗರಣೆ ಹಾಕ್ಬಿಟ್ರೆ ಸೂಪರ್ ರೆಡಿ ಆಯ್ತು. ಮಾವಿನಕಾಯಿ ಗುಳಂಬ ಮನಿ ಎಲ್ಲ ಘಮ ಘಮ ಅನ್ನೋಂಗ್ 2 ರೆಸಿಪಿ ರೆಡಿ ಆಗ್ಯದ್ರಿ. ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಅಪ್ಲೆ ಕಮೆಂಟ್ ಮಾಡ್ರಿ. ನನಗ ಬಹಳ ಖುಷಿ ಆಗ್ತದ. ನಾನು ಕಾಯ್ತಿರ್ತೇನೆ ನಿಮ್ ಕಮೆಂಟ್ ಸಂಬಂಧ. ಮತ್ತೆ ನಾನು ನಿಮ್ಗ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.